ಹಾಯ್ ಗಾಯ್ಸ್, ಪಿಜ್ಜಾ ಸಖತ್ತಾಗಿತ್ತು. ಪಿಜ್ಜಾ ತಿನ್ಕೊಂಡು ನೆಕ್ಸ್ಟು ನಾವು ರೂಮನ್ನು ಬುಕ್ ಮಾಡಿದ್ವಿ. ಮುಂಚೆನೇ ಸಿಗುತ್ತಾ ಅಂತ ಚೆಕ್ ಮಾಡೋಕ್ಕೆ. ಅದಕ್ಕೆ ರೂಮು ಲೊಕೇಶನ್ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ನೋಡಿ ಹೇಗಿದೆ ಹಳೆ ಕಾಶಿ. ಎಲ್ಲ ರಸ್ತೆಗಳು ಇಷ್ಟಿಷ್ಟೇ, ಅಲ್ಲಲ್ಲೇ ಬೈಕ್ ಪಾರ್ಕಿಂಗು. ಗಾಯ್ಸ್ ಬಂದ್ವಿ ರೂಮಿಗೆ. ಹೇಗಿದೆ ನೋಡಿ ರೂಮು, ಚಿಕ್ಕದಾಗಿದೆ ಬಟ್ ಚೆನ್ನಾಗಿದೆ, ಸಾಕು ನಮ್ಮ ಬಜೆಟ್ ರೇಂಜಲ್ಲಿ. 2 ರೂಮ್ ಮಾಡಿದ್ವಿ 4 ಜನಕ್ಕೆ. ಇಬ್ಬಿಬ್ರಿಗೆ ಫ್ರೆಶ್ ಅಪ್ ಹಾಕಿ ಹಾಗೆ ಒಂದು ಹೊರಗಡೆ ನೋಡಿ ಬರೋಣ ಅಂತ ಹೋಗಿದ್ವಿ. ಬನ್ನಿ ಮುಂದೆ ಏನೇನಾಗುತ್ತೆ ನೋಡೋಣ. ಹೋಗ್ತಾ ಬಜ್ಜಿ ಚೆನ್ನಾಗಿದೆ ಅಂತ ಸುಮಾರು ಜನ ತಿಂತಾ ಇದ್ರು. ನಾವು ಟ್ರೈ ಮಾಡೋಣ ಅಂತ ಎಲ್ಲ ಬಜ್ಜಿ ಮತ್ತು ಮಟ್ಕಾ ಚಾಯ್ ಫೇಮಸ್ ಅಂತ. ನಾನಂತೂ ಟೀ ಕಾಫಿ ಕುಡಿಯಲ್ಲ, ನಮ್ಮ ಅಣ್ಣ ನನ್ನ ಫ್ರೆಂಡ್ಸ್ ಎಲ್ಲ ಕುಡಿತಾ ಇದ್ದಾರೆ ನೋಡಿ. ಅಲ್ಲೇ ಬೈಕು, ಅದೇ ರಶ್ಶು, ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಇದೇ ರೋಡು, ಇದೇ ಅವ್ರಿಗೆ ಮೇನ್ ರೋಡ್ ಆಗಿಬಿಡುತ್ತೆ ಕಾಶಿಗೆ. ಶಾಪಿಂಗ್ ಸ್ಟ್ರೀಟ್ ಎಲ್ಲ ನೋಡಿ ಗಾಯ್ಸ್ ಹೇಗಿದೆ. ಕಾಶಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ದಿವಸದಲ್ಲಂತೂ ಸಾಧ್ಯನೇ ಇಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿ ಬಂದ್ರೂ ಒಂದು ದಿವಸದಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗದೇ ಇಲ್ಲ ಕಾಶಿನ. ಅಷ್ಟು ದೊಡ್ಡ ಇದೆ ಕಾಶಿ. ಆದ್ರೂ ನಾವು ಎಷ್ಟು ದಿನ ಇದ್ವಿ ಅಷ್ಟು ದಿನ ನಮ್ಮ ಕೈಯಲ್ಲಿ ಏನೇನಾಗುತ್ತೆ ಅದು ತೋರಿಸ್ತೀವಿ ನೋಡಿ ಗಾಯ್ಸ್. ಕುಂಭಮೇಳಕ್ಕೆ ರಶ್ಶು, ಇಲ್ಲೂ ಜನ ತುಂಬಿ ತುಳುಕ್ತಾ ಇದ್ದಾರೆ ಕಾಶಿಲಿ. ಎಲ್ಲ ಮಾರ್ಕೆಟು, ಎಲ್ಲ ಕಡೆ ರಶ್ ಇದೆ. ಗಲೀಜು ನೋಡಿ ಗಾಯ್ಸ್, ಅಲ್ಲೆಲ್ಲ ಎಷ್ಟು ಕಸಗಳು ಹಾಕಿದ್ದಾರೆ. ಜನ ಬಂದಿದ್ದಾರೆ ಅಂದರೆ ಗಲೀಜಾಗೇ ಆಗುತ್ತೆ ನೋಡಿ. ಕ್ಯೂ ಎಷ್ಟು ದೂರ ಕ್ಯೂ ಇದೆ ಅಂದರೆ ವಿಶ್ವನಾಥನ ದರ್ಶನಕ್ಕೆ ಸಖತ್ ದೂರ ಇದೆ ಗಾಯ್ಸ್. ಅದಕ್ಕೆ ಈ ದಿವಸ ನಾವು ಕ್ಯೂವಿಗೆ ನಿಲ್ತಾ ಇಲ್ಲ. ಬೇರೆ ದೇವರು ಎಲ್ಲ ದರ್ಶನ ಮಾಡಿಕೊಂಡು ನಾಳೆ ಬೆಳಗಿನ ಜಾವ ನಿಲ್ಲೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಗಾಯ್ಸ್. ಯಾಕಂದರೆ ಕ್ಯೂ ನೋಡೇ ನಮ್ಗೆ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಷ್ಟು ದೂರ, ಕಿಲೋಮೀಟರ್ ಗಟ್ಟಲೆ ದೂರ ಇದೆ. ತುಂಬ ವ್ಯವಸ್ಥೆ ಮಾಡಿದ್ದಾರೆ ನೀಟಾಗಿ. ಎಷ್ಟೇ ಜನ ಬಂದರೂ ಎಲ್ಲ ದರ್ಶನ ಆಗಬೇಕು ಅಂತ ನೋಡಿ. ಎಷ್ಟು ರಶ್ ಇದೆ ಸರ್ಕಲಲ್ಲಿ. ಎಷ್ಟೇ ರಶ್ ಇದ್ರೂ ಮಿಸ್ ಆದ್ರೂ ಅಲ್ಲಲ್ಲಿ ಪೊಲೀಸರು ಸ್ಪೀಕರ್ ಹಾಕಿ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ. ಬನ್ನಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾಗುತ್ತೆ ಅಂತ.